ಅರೆ, ನೀವು ಬಲೆಯಲ್ಲಿ ಹೆಂಗ್ ಸಿಕ್ಕಾಕೊಂಡ್ರಿ? ಇವರನ್ನೆಲ್ಲ ನಾನೇ ಹಿಡ್ದಾಕಿದ್ದು. ಆದ್ರೆ ನೀವ್ ಯಾಕೆ ಹಿಂಗ್ ಮಾಡಿದ್ರಿ ಬೋಲಾ ಅಣ್ಣ? ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವರಲ್ವಾ? ಒಳ್ಳೆಯವನಾಗಿದ್ದೆ. ಸುಮ್ಮನೆ ಬಂದು ನನ್ನ ಮಗನಿಗೆ ಕೊಕ್ಕೊಡ್ದು ಅವನನ್ನ ಹುಷಾರಿಲ್ದೇ ಇರೋಕ್ ಮಾಡಿದ್ಯಾ. ಅದ್ರದ್ದೇ ರಿವೆಂಜ್ ಇದು. ನೀಲು ಪಕ್ಷಿ ಆ ಕಾಡಿನಲ್ಲೇ ಎಲ್ಲಾ ಜಂತುಗಳಿಗಿಂತ ತುಂಬಾ ಬುದ್ಧಿವಂತೆ. ಒಂದಿನ ಎಲ್ಲಾ ಪಕ್ಷಿಗಳು ನದಿಯ ಕಡೆಗೆ ನೀರ್ ಕುಡಿಯೋಣ ಅಂತ ಹೋಗ್ತಿರ್ತಾರೆ. ಆಗ ಪಾರಿವಾಳಗೆ ಒಂದು ಚೇಪ್ರಿಕಾಯಿ ಕೆಳಗಡೆ ಬಿದ್ದಿರೋದು ಕಾಣಿಸುತ್ತೆ. ಅರೆ ವಾ, ನನ್ನ ಫೇವ್ರೆಟ್ ಪೇರಳೆ. ಸೋನು ಅಣ್ಣ, ಕೆಳಗಡೆ ಹೋಗ್ಬೇಡ. ಇಲ್ಲಿ ಅಕ್ಕಪಕ್ಕದಲ್ಲಿ ಚೇಪೆಕಾಯಿ ಮರನೇ ಇಲ್ಲ. ಇಲ್ಲಿ ಚೇಪೆಕಾಯಿ ಹೆಂಗ್ ಬಂತು ಅಂತ ಅನುಮಾನ ಬರ್ತಿದೆ. ನೀನು ದಯವಿಟ್ಟು ಕೆಳಗಡೆ ಹೋಗ್ಬೇಡ, ಸರಿನಾ? ಅರೆ, ಯಾವ್ದಾದ್ರು ಪ್ರಾಣಿಯಿಂದ ಮಿಸ್ ಆಗಿರ್ಬೋದು. ಹಂಗಂತ ಹೇಳಿ ಅವನು ಕೆಳಗಡೆ ಇಳಿದು ಬಿಡ್ತಾನೆ. ಆಮೇಲೆ ಆ ಚೇಪೆಕಾಯಿನ ಕಚ್ಚನ ಅಂತ ಹೋಗ್ತಾನೆ. ಅದೇ ಸಮಯದಲ್ಲಿ ಕೆಳಗಡೆಯಿಂದ ಬಲೆ ಬಂದು ಅವನನ್ನ ಬಂಧಿಸ್ಬಿಡುತ್ತೆ. ಆಗ ಮರದ ಹಿಂದ್ಗಡೆ ಬಚ್ಚಿಟ್ಕೊಂಡಿರುವ ಮಂಟು ಬೇಟೆಗಾರ ಆಚೆ ಬರ್ತಾನೆ. ಅರೆ ವಾ, ಇವತ್ತು ನಾನು ನಿನ್ನ ಹಿಡ್ದಾಕ್ತೆ ಸೋನು. ನಾನು ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಮಂಟು ಖಂಡಿತ ಸೋನುನ ಕರ್ಕೊಂಡು ಹೋಗ್ಬಿಡ್ತಾನೆ. ಆಗ ನೀಲು ಪಕ್ಷಿ ಆ ಕಡೆ ಈ ಕಡೆ ತಿರುಗಿ ನೋಡುತ್ತೆ. ಆಗ ಅದಕ್ಕೆ ಒಂದು ದೊಡ್ಡ ಮರ ಕಾಣಿಸುತ್ತೆ. ಆ ಮರದಲ್ಲಿ ದೊಡ್ಡ ದೊಡ್ಡ ಎಳೆಗಳಿರ್ತವೆ. ಆ ಮರಗಳಿಂದ ಹಸಿರು ಬಣ್ಣದಲ್ಲಿ ಏನೋ ರಸ ಆಚೆ ಬಂದು ಅದು ಕೆಳಗಡೆ ಬೀಳ್ತಾ ಇತ್ತು. ಬೇಟೆಗಾರ ಸೋನುವನ್ನು ಹಿಡ್ಕೊಳಕ್ಕೆ ಹೋಗ್ತಾನೆ. ನೀಲು ಬೇಗ ಹೋಗಿ ಒಂದು ಎಲೆಯನ್ನು ಕಿತ್ಕೊಂಡು ಸರಿಯಾಗಿ ಬೇಟೆಗಾರನ ತಲೆ ಮೇಲೆ ಆ ಎಲೆಯನ್ನು ಇಟ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಮಂಟು ಶಿಕಾರಿ, ಸ್ವಲ್ಪ ಮೇಲೆ ನೋಡು. ಏನೇ ನೀಲಿ ಹಕ್ಕಿ, ಸಾಯ್ಬೇಕಾ? ಅವನು ಮೇಲೆ ನೋಡ್ತಾನೋ ಇಲ್ವೋ, ಆಗ ಆ ರಸ ಕರೆಕ್ಟ್ ಆಗಿ ಅವನ ಕಣ್ಗಳಲ್ಲಿ ಬಿದ್ಬಿಡುತ್ತೆ. ಅಯ್ಯೋ! ಅದರಿಂದ ಒಂದು ಲಿಕ್ವಿಡ್ ಆಚೆ ಬರುತ್ತೆ. ಅದೇನಾದ್ರೂ ಕಣ್ಣಲ್ಲಿ ಬಿದ್ರೆ ಅಷ್ಟೇ, ಕಣ್ಣೇ ನೋವುತ್ತೆ. ಇನ್ನೊಂದು ಕಡೆ ಬೇಟೆಗಾರ ಕಣ್ಣು ಉರಿ ಆಗತ್ತೆ, ಓಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ನೀರತ್ರ ಹೋಗಿ ನೀರಲ್ಲಿ ಕಣ್ಣನ್ನು ತೊಳ್ಕೊತಾನೆ. ಇನ್ನೊಂದು ಕಡೆ ಎಲ್ಲಾ ಪಕ್ಷಿಗಳು ಸೇರ್ಕೊಂಡು ಅಲ್ಲಿ ಹೋಗಿ ಬಲೆಯನ್ನು ಕಿತ್ತಾಕಿ ಪಾರಿವಾಳನ ಕಾಪಾಡ್ತಾರೆ. ತುಂಬಾ ಥ್ಯಾಂಕ್ಸ್ ನೀಲೋ ನಿಂಗೆ. ಬೇಟೆಗಾರ ಅವನ ಕಣ್ಗಳನ್ನು ತೊಳ್ಕೊಳ್ಳೋಷ್ಟೊತ್ತಿಗೆ ಎಲ್ಲಾ ಪಕ್ಷಿಗಳು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತವೆ. ಈ ನೀಲಿ ಹಕ್ಕಿಗೆ ಏನಾದ್ರೂ ಮಾಡ್ಬೇಕು. ಬೋಲು ಅಣ್ಣ ಇಲ್ಲಿದ್ದಿದ್ರೆ ಅವನಂತೂ ಗ್ಯಾರಂಟಿ ಹಿಡ್ದಾಕ್ತಿದ್ದ ಅವಳನ್ನ. ಮಂಟು ಬೇಟೆಗಾರ ಅವನ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಅವನ ಅಣ್ಣ ಬೋಲಾ ಬೇಟೆಗಾರ ಮಗನ ಪಕ್ಕದಲ್ಲಿ ಕುತ್ಕೊಂಡು ಮಗನನ್ನು ನೋಡ್ಕೋತಾ ಇರ್ತಾನೆ, ಆಟಾಡ್ತಿರ್ತಾನೆ. ಮಗ, ನಗುವಾಗ ಚೆನ್ನಾಗ್ ಕಾಣ್ತೀಯ ನೀನು. ಅದನ್ನ ನೋಡಿದ ತಕ್ಷಣ ಮಂಟು ಬೇಟೆಗಾರನಿಗೆ ತುಂಬಾನೇ ಸಂತೋಷ ಆಗತ್ತೆ. ಬೆಳಗಾಗುತ್ತೋ ಇಲ್ವೋ ಮಗು ಪಾಪ ಅಳಕ್ಕೆ ಶುರು ಮಾಡ್ಬಿಡ್ತಾನೆ. ಬೋಲಾ ಅದನ್ನ ನೋಡಿ ಎದ್ದೊಳ್ಬಿಡ್ತಾನೆ. ಅರೆ, ಏನಾಯ್ತು ನನ್ನ ಮಗನಿಗೆ? ಮುನ್ನ ತಲೆ ಮೇಲೆ ಕೈ ಇಟ್ಟು ನೋಡ್ತಾನೆ. ಅರೆ, ನನ್ನ ಮಗನಿಗೆ ಈ ರೇಂಜಲ್ಲಿ ಜ್ವರ ಬರ್ತಿದೆ. ಅಣ್ಣ, ಇವನಿಗೆ ಬರ್ಡ್ ಫೀವರ್ ಆಗಿದೆ. ಇದು ಹೇಗಾಗತ್ತಂದ್ರೆ ಯಾವ್ದಾದ್ರೂ ಹಕ್ಕಿ ಬಂದು ಕೊಕ್ಕೊಡಿಬೇಕು. ಏನ್ ಹೇಳ್ತಿದ್ಯಾ ನೀನು? ಯಾವ ಹಕ್ಕಿ ಬಂದು ಕೊಕ್ಕೊಡಿಯತಿ ಇವನಿಗೆ? ನಾನು ನಿನ್ನೆ ಮಗುನ ಹತ್ರ ನೀಲಿ ಪಕ್ಷಿ ಕುತ್ಕೊಂಡಿರೋದನ್ನ ನೋಡಿದೆ. ಆ ಪಕ್ಷಿಗಳ ಮುಖ ನೋಡಿ ನಾನು ಬೇಟೆಯಾಡೋದು ನಿಲ್ಸಿದ್ದೆ. ಆದ್ರೆ ನನ್ನ ಮಗುವಿಗೆ ತೊಂದರೆ ಮಾಡ್ತಾರಾ? ನೋಡು, ಈಗ ಮಾಡ್ತೀನಿ. ಈಗ ಬರುತ್ತೆ ಮಜಾ. ಸೋನು ಪಾರಿವಾಳ ಮತ್ತೆ ಅದರ ಹೆಂಡತಿ ಅವರಿಬ್ಬರು ಅವರ ಗೂಡಿಗೆ ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅವರಿಬ್ಬರ ಮೇಲೆ ಒಂದು ಬಲೆ ಬಂದು ಬೀಳುತ್ತೆ. ಅವರಿಬ್ಬರು ಗೂಡಿನ ಸಮೇತವಾಗಿ ಸಿಕ್ಕಾಕೋತಾರೆ. ಅರೆ, ಈ ಬಲೆ ಎಲ್ಲಿಂದ ಬಂತು? ಸ್ವಲ್ಪತ್ತಲ್ಲೇ ಬುಲ್ ಮತ್ತೆ ಅದರ ಮಗುಗೆ ಕೂಡ ಇದೇ ಪರಿಸ್ಥಿತಿ ಆಗತ್ತೆ. ಅದು ಮತ್ತೆ ಅದರ ಮಗು ಕೂಡ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದೇ ತರ ಕಾಡಲ್ಲಿರುವ ಎಲ್ಲಾ ಜಂತುಗಳು ಈ ತರ ಬಲೆಯಲ್ಲಿ ಸಿಕ್ಕಾಕೋತಾರೆ. ಇದೆಲ್ಲ ಯಾರ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಯಾರಿಗೂ ಏನೂ ಅರ್ಥ ಆಗಲ್ಲ. ನೀಲು ಪಕ್ಷಿ ಅದರ ಫ್ರೆಂಡ್ ಅನ್ನು ನೋಡೋದಕ್ಕೆ ಪಕ್ಕದ ಕಾಡಿಗೆ ಹೋಗಿರುತ್ತೆ. ಅದು ವಾಪಸ್ ಬಂದು ನೋಡಿದಾಗ ಎಲ್ಲಾ ಪಕ್ಷಿಗಳು ಬಲೆಯಲ್ಲಿ ಸಿಕ್ಕಾಕೊಂಡಿರೋದು ನೋಡುತ್ತೆ. ಅರೆ, ನೀವು ಬಲೆಯಲ್ಲಿ ಸಿಕ್ಕಾಕೊಂಡ್ರಿ? ಆಗ ಮಂಟು ಮತ್ತೆ ಬೋಲಾ ಬೇಟೆಗಾರ ಬರ್ತಾರೆ.
ಇವರನ್ನೆಲ್ಲ ನಾನೇ ಹಿಡ್ದಾಕಿದ್ದು. ಹಾ, ಆದ್ರೆ ನೀವ್ ಯಾಕೆ ಹಿಂಗ್ ಮಾಡಿದ್ರಿ ಬೋಲಾ ಅಣ್ಣ? ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವ್ರಲ್ವಾ? ಹಾ, ಒಳ್ಳೆಯವನಾಗಿದ್ದೆ. ಸುಮ್ಮನೆ ಬಂದು ನನ್ನ ಮಗನಿಗೆ ಕೊಕ್ಕೊಡ್ದು ಅವನನ್ನ ಹುಷಾರಿಲ್ದೇ ಇರೋಕ್ ಮಾಡಿದ್ಯಾ. ಅದ್ರದ್ದೇ ರಿವೆಂಜ್ ಇದು. ಪಕ್ಕದಲ್ಲಿ ಮಂಟು ನಿಂತ್ಕೊಂಡು ನಗ್ತಾ ಇರ್ತಾನೆ. ಆಗ ನೀಲುಗೆ ಅರ್ಥ ಆಗತ್ತೆ ಇದೆಲ್ಲ ಅವನ ಕೆಲ್ಸಾನೇ ಅಂತ. ಬೋಲಾ ಅಣ್ಣ, ಬೇಗ ಈಗ ಮುನ್ನ ಹತ್ರ ತಕ್ಷಣ ನನ್ನ ಕರ್ಕೊಂಡು ಹೋಗಿ. ಅವನಿಗೆ ಮೈ ಹುಷಾರಿಲ್ದೆ ಹೋಗೋದಕ್ಕೆ ನಾನಿಂಗ್ ಕಾರಣ ಅದೇ ಅಂತ ಹೇಳಿ. ಆಮೇಲೆ ನೀಲು ಅವರಿಬ್ಬರ ಜೊತೆಗೆ ಅವರ ಮನೆಗೆ ಹೋಗ್ತಾಳೆ. ಆಗಳಗ್ ಗೊತ್ತಾಗತ್ತೆ ಮಗುಗೆ ತುಂಬಾನೇ ಜ್ವರ ಬಂದಿರುತ್ತೆ. ಅವನ ಮುಖ ಕೂಡ ತುಂಬಾ ಬೆಳ್ಳಗಾಗ್ಬಿಟ್ಟಿರುತ್ತೆ. ಬೋಲಾ ಅಣ್ಣ, ನೀವು ಬೇಗ ನನ್ನ ಜೊತೆ ಬನ್ನಿ. ಇದು ಯಾವ ಔಷಧಿಯಿಂದ ಸರಿಯಾಗತ್ತೆ ಅಂತ ನನಗ್ ಗೊತ್ತು. ನೀಲು ಬೇಗ ಬೇಟೆಗಾರನ ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಒಂದು ಚಿಕ್ಕ ಗಿಡ ಇರುತ್ತೆ. ಅದರಲ್ಲಿ ಸುಂದರವಾದ ಹೂವುಗಳು ಇರುತ್ತೆ. ಅಣ್ಣ, ಈ ಹೂವನ್ನು ಈಗ್ಲೇ ಕಿತ್ಕೊಳ್ಳಿ. ಬೋಲಾ ಆ ಹೂವನ್ನು ಕಿತ್ಕೋತಾನೆ. ಆಮೇಲೆ ಅವರಿಬ್ರು ಆ ಮನೆಗೆ ಹೋಗ್ತಾರೆ. ಈ ಹೂವಿನ ವಾಸನೆಯನ್ನು ಮುನ್ನಾಗೆ ತೋರಿಸಿ. ಮತ್ತೆ ಬೋಲಾ ಆ ಹೂವನ್ನು ಎತ್ಕೊಂಡೋಗಿ ಅವನ ಮೂಗತ್ರ ಇಡ್ತಾನೆ. ಆ ಹೂವಿನ ಸುವಾಸನೆ ಆ ಮಗುಗೆ ಹೋಗಿ ಸೇರಿದ ತಕ್ಷಣ ಬೆಳ್ಳಗೆ ಬದಲಾಗಿರುವ ಮಗುವಿನ ತಲೆ ನಾರ್ಮಲ್ ಆಗ್ಬಿಡುತ್ತೆ. ಮತ್ತೆ ಮಗು ನಗ್ತಾನೆ. ಅರೆ, ಮುನ್ನ ನೆಗಾಡ್ತಿದ್ದಾನೆ. ಬೋಲಾ ಅವನ ನೆತ್ತಿಯ ಮೇಲೆ ಕೈ ಇಡ್ತಾನೆ. ಈಗ ಅವನಿಗೆ ಜ್ವರನೂ ಇಲ್ಲ. ತುಂಬಾ ಥ್ಯಾಂಕ್ಸ್ ನೀಲು. ಆದ್ರೆ ನನಗೆ ಹೇಳು, ನಿಜವಾಗ್ಲೂ ನೀನು ನನ್ನ ಮಗನ ಆರೋಗ್ಯ ಹಾಳು ಮಾಡಿದ್ಯಾ? ನಾನ್ ನಿನ್ಗೆ ಎಲ್ಲ ಹೇಳ್ತೀನಿ ಅಣ್ಣ. ಕಾಡಿನ ಉತ್ತರ ಭಾಗದಲ್ಲಿ ಒಂದು ಹೂವ ಇದೆ. ಅದು ಬೆಳ್ಳಕ್ಕಿರುತ್ತೆ. ಆ ಹೂವನ್ನ ಕಿತ್ಕೊಂಡ್ ಬಂದು ಅದನ್ನ ಒಣಗಿಸಿ ಅದ್ರ ಪೌಡರ್ ಮಾಡಿ ಅದನ್ನ ಯಾರ್ ನೆತ್ತಿ ಮೇಲೆ ಆದ್ರೂ ಹಾಕಿದ್ರೆ ಅದರ ನಂತರ ಜಂತುವಾಗ್ಲಿ ಮನುಷ್ಯರಾಗ್ಲಿ ಯಾರೇ ಆಗಿರ್ಲಿ ಅವ್ರಿಗೆ ಜ್ವರ ಬಂದ್ಬಿಡುತ್ತೆ. ಅದು ಮಾತ್ರ ಅಲ್ಲ, ಅವ್ರ ನೆತ್ತಿ ಕೂಡ ಬೆಳ್ಳಕ್ಕೆ ಬದ್ಲಾಗ್ಬಿಡುತ್ತೆ. ನಾನು ಮುನ್ನ ನೆತ್ತಿ ನೋಡಿದ ತಕ್ಷಣನೇ ಹಿಂಗಾಗಿರತ್ತೆ ಅಂತ ಅನ್ಕೊಂಡೆ. ಮಗುವಿನ ನೆತ್ತಿ ಮೇಲೆ ಅದೇ ಹೂವದ ಪೌಡರ್ ಯೂಸ್ ಮಾಡಿದಾರಂತ. ನನಗೆ ಹೆಂಗೋ ಗೊತ್ತಿತ್ತು ಹಸಿರು ಬಣ್ಣದ ಹೂವಿನ ಸುವಾಸನೆ ತಗೊಂಡ್ರೆ ಮಾತ್ರನೇ ಆ ಜ್ವರ ಸರಿ ಆಗೋದು ಅಂತ. ಮತ್ತೆ ಮುನ್ನನಿಗೆ ಆ ಪೌಡ್ರು ಯಾರು ಹಾಕಿದ್ದು? ಆ ಹೂವನ್ನ ಉಪಯೋಗಿಸಿದ ನಂತರ ಸ್ವಲ್ಪ ದಿನದವರೆಗೂ ಅದನ್ನು ಉಪಯೋಗಿಸಿದವರ ಕೈ ಕೂಡ ಬೆಳ್ಳಕ್ಕಿರುತ್ತೆ. ನೀವು ಈ ಮಂಟು ಕೈ ಇನ್ನೊಂದ್ಸಲ ಚೆಕ್ ಮಾಡಿ. ಮೊಂಟು, ಕೈ ತೋರ್ಸೋ. ಅಣ್ಣ, ಇವಳು ಸುಳ್ಳು ಹೇಳ್ತಿಯಾಳೆ. ಹಾಗೇನಿಲ್ಲ. ಆಗ ಬೋಲಾ ಹೋಗಿ ಅವನ ಕೈ ಹಿಡ್ಕೊಂಡು ನೋಡ್ತಾನೆ. ಅವನ ಕೈ ಬೆಳ್ಳಕ್ಕಿರತ್ತೆ. ಮೊಂಟು, ಯಾಕೋ ಹೀಗ್ ಮಾಡ್ದೆ? ಅಣ್ಣ, ನೀಲುಗೆ ಪಾಠ ಕಲ್ಸಕ್ಕಂತ ಮಾಡಿರೋದ್ ನಾನು. ನಿಮಗೆ ಕೋಪ ಬಂದು ಇದನ್ನ ಕೊಲ್ಲಿ ಅಂತ ಮಾಡಿದ್ದು. ನೀಲುನ ಕೊಲ್ಲಕ್ಕಂತ ನನ್ನ ಮಗನ ಜೀವಕ್ಕೆ ಕುತ್ತು ತಂದ್ಯಾ? ಬೋಲಾಗೆ ತುಂಬಾನೇ ಕೋಪ ಬರುತ್ತೆ. ಆಮೇಲೆ ಅವನ ಕೈಯನ್ನು ಕಟ್ಟಾಕ್ಬಿಡ್ತಾನೆ. ಆಮೇಲೆ ಅದೇ ಪೌಡರ್ ಅನ್ನು ಅವನ ನೆತ್ತಿಗೆ ಹಚ್ತಾನೆ. ಓ ಓ ಬಿಡೋ ನನ್ನನ್ನ, ತುಂಬಾ ನೋವಾಗ್ತಿದೆ ನಂಗೆ. ಈಗ ನಿನಗೆ ಗೊತ್ತಾಗುತ್ತೆ ನನ್ನ ಮಗ ಎಷ್ಟು ನೋವು ತಿಂದಿದ್ದಾನೆ ಅಂತ. ಮತ್ತೆ ನೀಲು, ನೀನ್ ನಡಿ ಕಾಡಿಗೆ ನನ್ ಜೊತೆಗೆ. ಕಾಡಿಗೆ ಹೋಗಿ ಬೋಲಾ ಎಲ್ಲಾ ಪಕ್ಷಿಗಳನ್ನು ಬಿಡುಗಡೆ ಮಾಡ್ಬಿಡ್ತಾನೆ. ನನ್ನ ಕ್ಷಮಿಸ್ಬಿಡಿ ಪಕ್ಷಿಗಳೇ. ಮತ್ತೆ ನೀಲು, ತುಂಬ ಧನ್ಯವಾದಗಳು ಕಣಮ್ಮ. ನೀನು ನನ್ನ ಮಗನ ಆರೋಗ್ಯನ ಕಾಪಾಡ್ದೆ. ಅವನಿಗೇನಾದ್ರೂ ಆಗಿದ್ರೆ ನನಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಬೋಲಾ ಬೇಟೆಗಾರ, ನೀನ್ ತುಂಬಾ ಒಳ್ಳೆಯವನು. ಆಮೇಲೆ ಬೋಲಾ ಮನೆಗೆ ಬರ್ತಾನೆ. ಮಗುವನ್ನು ಎತ್ಕೊಂಡು ಅವನು ಕುತ್ಕೊಂಡ್ಬಿಡ್ತಾನೆ. ಅಣ್ಣ, ನನ್ನನ್ ಬಿಟ್ಬಿಡು, ತುಂಬಾ ಜ್ವರ ಬರ್ತಿದೆ. ಇನ್ನೂ 2 ದಿನ ಹೀಗೆ ಇರು. ಮಂಟು ಅಳುವ ಆ ಶಬ್ದ ಕಾಡಿಗೆ ಎಲ್ಲಾರ್ಗೂ ಕೇಳ್ಸಕ್ಕೆ ಶುರು ಆಗತ್ತೆ. ಆದ್ರೆ ಬೋಲಾ ತುಂಬಾ ಸಂತೋಷವಾಗಿ ಮಗು ಜೊತೆ ಆಟಾಡ್ಕೋತಾನೆ. ಇದು ಢೋಲಕ್ಪುರ್ ಹಳ್ಳಿಯ ಕತೆ. ಇಲ್ಲಿ ತುಂಬಾ ಪಕ್ಷಿಗಳು, ಮರಗಳು ಒಟ್ಟಿಗೆ ಖುಷಿ ಖುಷಿಯಾಗಿರ್ತಿದ್ರು. ಅಲ್ಲಿ ವಿವಿಧ ರೀತಿಯ ಮರಗಳಿರ್ತಿತ್ತು. ಆ ಮರದ ಮೇಲೆ ವಿವಿಧ ರೀತಿಯ ಪಕ್ಷಿಗಳು ಇರ್ತಿತ್ತು. ಅವಾಗೊಂದ್ ಮರ ಗುಬ್ಬಚ್ಚಿ ಹತ್ರ ಹೇಳುತ್ತೆ, ಅರೆ ಚಮೇಲಿ ಹಕ್ಕಿ, ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ. ನಂಗೆ ಕುಣಿಯೋಕೆ ಮನಸ್ಸಾಗ್ತಾ ಇದೆ. ಹಾಗಾದ್ರೆ ಆಡು. ಆದ್ರೆ ನೀನ್ ಡ್ಯಾನ್ಸ್ ಮಾಡಕ್ ಆಗಲ್ವಲ್ಲ, ನಿನ್ ಕಾಲ್ಗಳು ಭೂಮಿ ಒಳಗ್ತಾನೆ ಇದೆ. ಅವಾಗ ಆ ಮರ ತಲೆ ಅಲ್ಲಾಡ್ಸತ್ತೆ. ಆಮೇಲೆ ಗುಬ್ಬಚ್ಚಿನ ಕೆಳಗ್ ಬೀಳಿಸ್ಬಿಡುತ್ತೆ. ನೋಡು, ನಾನ್ ಕುಣ್ದೆ, ನೀನಂತೂ ನೆಲಕ್ ಬಿದ್ಯಲ್ಲ.
ಬುದ್ಧಿ ಇಲ್ವಾ ನಿನ್ಗೆ? ನೀನೇನ್ ಲೂಸಾ? ಅಲ್ಲಿ ಎಲ್ಲಾರು ಹಾಗೆ ಸಂತೋಷವಾಗಿರ್ತಿದ್ರು. ಅಲ್ಲೇ ಒಂದ್ ಪಪಾಯ ಗಿಡನೂ ಇತ್ತು. ಅಲ್ಲಿ ತುಂಬಾ ಪಪಾಯ ಹಾಗೂ ಗುಬ್ಬಚ್ಚಿ ಇರ್ತಿತ್ತು. ಎಲ್ಲರೂ ತುಂಬಾ ಖುಷಿಯಿಂದ ಇರ್ತಿದ್ರು. ಅಲ್ಲೇ ಒಂದು ದಪ್ಪ ಪಪಾಯದ ಮನೆ ಇತ್ತು. ಅದು ಎಲ್ಲಾ ಪಕ್ಷಿಗಳಿಗೂ ಸಹಾಯ ಮಾಡ್ತಿತ್ತು. ಉಳ್ಕೊಳ್ಳಕ್ಕೆ ಜಾಗ ಇಲ್ದೇ ಇರೋ ಯಾವ ಪಕ್ಷಿ ಆದ್ರೂನು ಅದು ಆ ದಪ್ಪ ಪಪಾಯದ ಮನೆನ ಉಪಯೋಗಿಸ್ಕೊಳ್ತಿತ್ತು. ಆ ದಪ್ಪ ಪಪಾಯ ತುಂಬಾ ಒಳ್ಳೇದು. ಅದು ಎಲ್ಲಾ ಪಕ್ಷಿಗಳಿಗೂ ಯಾವಾಗ್ಲೂ ಸಹಾಯ ಮಾಡ್ತಿತ್ತು. ಆಮೇಲೆ ಒಂದಿವಸ ಕಾಗೆ ಹತ್ರ ಹೇಳತ್ತೆ, ಅರೆ ಅಣ್ಣ, ನನ್ ಮನೆಗೆ ನೆಂಟ್ರು ಬರ್ತಾ ಇದ್ದಾರೆ. ನಾನ್ ಅವ್ರನ್ನ ಇಲ್ಲಿ ಕರ್ಕೊಂಬರ್ಲಾ? ಸ್ವಲ್ಪ ದಿನ ಅಷ್ಟೇ. ಪ್ಲೀಸ್, ನೀನ್ ನಿನ್ ಮನೆನ ಬಾಡ್ಗೆ ಕೊಡು. ಹಾ ಸರಿ ತಕೋ, ಆದ್ರೆ ನನ್ನ ಮನೇನ ಚೆನ್ನಾಗಿಟ್ಕೊಳ್ಬೇಕು. ಪಪಾಯ ಅದರ ಮನೆನ ಸ್ವಲ್ಪ ದಿವಸ ಕಾಗೆಗೆ ಕೊಡುತ್ತೆ. ಆಮೇಲೆ ಕಾಲು ಕಾಗೆಯ ನೆಂಟ್ರೆಲ್ಲ ಬಂದು ಹೋಗ್ಬಿಡ್ತಾರೆ. ಆಮೇಲೆ ಆ ಕಾಗೆಯ ನೆಂಟ್ರು ಮನೇನ ಎಷ್ಟು ಗಲೀಜ್ ಮಾಡಿದ್ರು ಅಂದ್ರೆ ಅದನ್ ನೋಡಿ ದಪ್ಪ ಪಪಾಯಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಏ ಕಾಲು ಕಾಗೆ, ನೀನ್ ಎಷ್ಟು ಗಲೀಜು! ನೀನ್ ನನ್ನ ಮನೆನೆಲ್ಲ ಹಾಳು ಮಾಡಾಕ್ದೆ. ಹಾಗಾದ್ರೆ ಸ್ವಚ್ಛ ಮಾಡೋ. ನನ್ ಕೆಲ್ಸ ಆಯ್ತು. ನಂಗೇನು ಏನಾದ್ರೂ ಇನ್ನು. ಆ ದಪ್ಪ ಪಪಾಯ ಇದನ್ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಳತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮಳೆಗಾಲ ಶುರುವಾಗತ್ತೆ. ಎಲ್ಲರೂ ಅವರವರ ಮನೆ ಕಟ್ಕೊಂಡಿದ್ರು. ಬರೀ ಕಾಲು ಕಾಗೆ ಮತ್ತೆ ಚಮೇಲಿ ಗುಬ್ಬಚ್ಚಿ ಮಾತ್ರ ಮನೆ ಕಟ್ಕೊಂಡಿರ್ಲಿಲ್ಲ. ಪಾಪ ಚಮೇಲಿ ತುಂಬಾನೇ ಕಷ್ಟಪಡ್ತಿತ್ತು. ಆದ್ರೆ ಅದಕ್ಕೆ ಮನೆ ಕಟ್ಟಕ್ಕೆ ಒಂದ್ ಸ್ವಲ್ಪ ವಸ್ತುಗಳೇ ಸಿಗ್ಲಿಲ್ಲ. ಆದ್ರೆ ಚಮೇಲಿ ಗುಬ್ಬಚ್ಚಿ ತುಂಬಾ ಒಳ್ಳೇದು. ಪಪಾಯ ಅಣ್ಣ, ನಾನ್ ನಿಮ್ ಮನೇಲಿ ಇಲ್ಲ. ಮಳೆ ಬೇರೆ ಬರ್ತಿದೆ. ನನ್ ಮಕ್ಳಿಗೂ ತುಂಬಾ ಹಸಿವಾಗಿದೆ. ಹಾ ಚಮೇಲಿ ಇರು, ಆದ್ರೆ ಚೆನ್ನಾಗಿಟ್ಕೋ. ಕಾಲು ಕಾಗೆ ಮೊದ್ಲಿದ್ದ ಇಲ್ಲಿ, ಅವನ್ನೆಲ್ಲ ಗಲೀಜ್ ಮಾಡಾಕಿದಾನೆ ಗೊತ್ತಾ. ಸ್ವಲ್ಪ ಹೊತ್ತಾದ್ಮೇಲೆ ಕಾಗೆ ಮಳೆಯಲ್ಲಿ ತುಂಬಾನೇ ನೆಂದೋಗಿತ್ತು. ಆಮೇಲೆ ಅದಕ್ಕೆ ತುಂಬಾನೇ ಚಳಿ ಆಗ್ತಿತ್ತು. ಆಮೇಲೆ ಅದು ತಿರ್ಗಾ ದಪ್ಪ ಪಪಾಯ ಹತ್ರನೇ ಬರುತ್ತೆ. ಅಣ್ಣ ಅಣ್ಣ, ನನ್ನನ್ನು ಕೂಡ ನಿನ್ ಮನೆಗ್ ತಕೋ. ನಂಗ್ ತುಂಬಾ ಚಳಿ ಆಗ್ತಾ ಇದೆ. ಇಲ್ಲ ಕಾಲು, ನಿನ್ನಂಥವ್ರಿಗೆ ನನ್ನ ಮನೆಯಲ್ಲಿ ಪ್ರವೇಶ ಇಲ್ಲ ಇನ್ನು. ಅದ್ರ ಮೇಲೆ ಚಮೇಲಿ ಮತ್ತೆ ಅವಳ ಮಗಳಿದ್ದಾರೆ, ಹಾಗಾಗಿ ಒಳಗೆ ಜಾಗನೂ ಇಲ್ಲ. ಕಾಲು ಕಾಗೆ ಇದನ್ ಕೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಆಮೇಲೆ ಮಳೆಗಾಲನೂ ಮುಗ್ದು ಹೋಗುತ್ತೆ. ಆಮೇಲೆ ಎಲ್ಲಾ ಪಕ್ಷಿಗಳು ಅದರದರ ಜಾಗಕ್ಕೆ ತಿರ್ಗಾ ಹೋಗ್ಬಿಡುತ್ತೆ. ಆಮೇಲೆ ಕ್ಲೈಮೇಟು ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ದಿವಸಗಳ ನಂತರ ಆ ಕಾಡಿಗೆ 2 ಭಯಂಕರವಾದ ಹದ್ದು ಬರುತ್ತೆ. ಅದು ಎಲ್ಲಾನು ತಿಂತಿತ್ತು. ಆಮೇಲೆ ಮರದಲ್ಲಿದ್ದ ಹಣ್ಣುಗಳನ್ನು ನಾಶ ಮಾಡ್ತಿತ್ತು. ಅದು ತುಂಬಾ ಪಕ್ಷಿಗಳನ್ನ ಕೊಂದು ತಿಂತಾ ಇತ್ತು. ಇವಾಗದು ದಪ್ಪ ಪಪಾಯ ಮರದ ಹಣ್ಣನ್ನ ನಾಶ ಮಾಡಕ್ಕೆ ಅಂತ ಬರ್ತಿತ್ತು. ನೀನ್ ಹೇಗ್ ಉಳಿತೀಯ? ನಿನ್ನ ಹಣ್ಣು ಹಾಳು ಮಾಡಾಕ್ತೀನಿ ನಾನು, ಮತ್ತೆ ಹೇಗ್ ಬದುಕಿರ್ತೀಯ? ಇಲ್ಲ ಅಣ್ಣ, ನನ್ನನ್ನು ಕೊಲ್ಬೇಡ. ಫಸಲು ಹಾಳು ಮಾಡಬೇಡ ನಂದು. ನಾನಿಲ್ಲಿ ಎಲ್ಲಾರ್ಗೂ ಇರೋಕ್ಕೆ ಮನೆ ಕೊಡ್ತೀನಿ. ನಂಗೇನಾದ್ರೂ ಆದ್ರೆ ಆ ಪಕ್ಷಿಗಳಿಗೆಲ್ಲ ಮನೆ ಇರಲ್ಲ. ಅದರಿಂದ ನಮಗೇನ್ ಲಾಭ? ನಾವಂತೂ ಫಸಲು ಹಾಳು ಮಾಡಿಯೇ ಇರೋದು. ನಾವೀ ಕಾಡನ್ನ ಸರ್ವನಾಶ ಮಾಡಾಕ್ತೀವಿ, ಮತ್ತೆ ಇಲ್ಲಿರೋ ಪಕ್ಷಿಗಳನ್ನೆಲ್ಲ ತಿಂದು ಬಿಡ್ತೀವಿ. ಅವಾಗ ಹಿಂದೆಯಿಂದ ಚಮೇಲಿ ಹಾರ್ಕೊಂಬರತ್ತೆ. ಅವಾಗದು ನೋಡತ್ತೆ ಆ ಹದ್ದು ದಪ್ಪ ಪಪಾಯನ ತುಂಬಾ ಹೊತ್ತಿನಿಂದ ಟಾರ್ಚರ್ ಮಾಡ್ತಿತ್ತು. ಆಮೇಲೆ ಅದು ತಕ್ಷಣ ಅಲ್ಲಿಗೆ ಹೋಗುತ್ತೆ. ಏ ಭಯಂಕರವಾದ ಹದ್ದು, ದಪ್ಪ ಪಪ್ಪಾಯ ಅಂಕಲಿನಿಂದ ದೂರ ಹೋಗು. ನೀನ್ ಅವ್ರನ್ನ ಈ ತರ ಟಾರ್ಚರ್ ಮಾಡಂಗಿಲ್ಲ. ಒಂದ್ ವೇಳೆ ನೀನೇನಾದ್ರೂ ಅವ್ರನ್ನ ಹೀಗ್ ಟಾರ್ಚರ್ ಮಾಡಿದ್ರೆ ಅವಾಗ ನೀನ್ ನನ್ ಜೊತೆ ಜಗಳ ಆಡ್ಬೇಕಾಗತ್ತೆ. ಅರೆ ಪಕ್ಷಿ, ನೀ ನನಗೇನ್ ಮಾಡಕ್ಕಾಗತ್ತೆ? ನಾನಂತೂ ಇದನ್ನ ತಿಂದಾಕ್ತೀನಿ. ಹಾಗಾದ್ರೆ ಬಾ ನೋಡೋಣ. ಗುಬ್ಬಚ್ಚಿ ಮತ್ತೆ ಹದ್ದಿನ ಜಗಳ ಜಾಸ್ತಿ ಆಗ್ತಾನೆ ಇತ್ತು. ಅವಾಗ ಚಮೇಲಿ ಗುಬ್ಬಚ್ಚಿ ಆ ಹದ್ದನ್ನ ಕಾಡಿನ ಇನ್ನೊಂದು ಕಡೆ ಕರ್ಕೊಂಡು ಹೋಗತ್ತೆ. ಅಲ್ಲಿ ಶಿಕಾರಿಗಳು ಬಲೆ ಹಾಕಿಟ್ಟಿದ್ರು. ಆ ಹದ್ದು ಚಮೇಲಿ ಗುಬ್ಬಚ್ಚಿನ ಹೇಗಾದ್ರೂ ಹಿಡಿಬೇಕು ಅಂತ ಅದರ ಹಿಂದೆ ಹೋಗ್ತಿತ್ತು. ಅವಾಗ ಚಮೇಲಿ ಗುಬ್ಬಚ್ಚಿ ಆ ಬಲೆ ಹತ್ರ ಹೋಗ್ಬಿಡತ್ತೆ. ಆಮೇಲೆ ಅಲ್ಲಿಂದ ಸಡನ್ ಆಗಿ ಬೇರೆ ಕಡೆ ಹಾರೋಗತ್ತೆ. ಆ ಹದ್ದು ತುಂಬಾ ಸ್ಪೀಡಾಗಿ ಹಾರ್ತಿದ್ದಿದ್ರಿಂದ ಅದಕ್ಕೆ ಸಡನ್ ಆಗಿ ಬೇರೆ ಕಡೆ ಹಾರಕ್ಕಾಗ್ಲಿಲ್ಲ. ಆದ್ರಿಂದ ಅದು ಬಲೆಯಲ್ಲಿ ಸಿಗಾಕೊಂಡ್ಬಿಡತ್ತೆ. ಆಮೇಲೆ ಶಿಕಾರಿ ಬಂದು ಹದ್ದನ್ನ ತಗೊಂಡು ಹೋಗ್ಬಿಡ್ತಾನೆ.
ಆಮೇಲೆ ಚಮೇಲಿ ಗುಬ್ಬಚ್ಚಿ ತಿರ್ಗಾ ದಪ್ಪ ಪಪಾಯ ಮರದತ್ರ ಬರತ್ತೆ. ಚಮೇಲಿ, ತುಂಬ ತುಂಬ ಧನ್ಯವಾದಗಳು. ನೀನ್ ತುಂಬ ಒಳ್ಳೆಯವಳು. ನೀನ್ ನಿನ್ ಜೀವದ ಮೇಲೆ ಆಟ ಆಡಿ ನನ್ನನ್ನು ಕಾಪಾಡ್ದೆ. ಏನು ತೊಂದ್ರೆ ಇಲ್ಲ ಅಂಕಲ್. ನಿಮ್ಗೆ ಏನ್ ಅವಶ್ಯಕತೆ ಇದ್ರು ನನ್ನ ಹತ್ರ ಹೇಳಿ. ನಿಮ್ಮನ್ನ ಯಾರು ಈ ತರ ಟಾರ್ಚರ್ ಮಾಡ್ಬಾರ್ದು. ಹಾ ಚಮೇಲಿ, ನಿಂಗೇನಾದ್ರೂ ಸಮಸ್ಯೆ ಆದ್ರೆ ನನ್ನ ಹತ್ರ ಬಾ. ನೀನೆಲ್ಲಾ ಸಮಸ್ಯೆನ ನಿವಾರಣೆ ಮಾಡ್ತೀನಿ ನಾನು. ಇಲ್ಲ, ನನ್ಗೇನು ತೊಂದ್ರೆ ಇಲ್ಲ ದಪ್ಪ ಪಪಾಯ ಅಂಕಲ್. ನಾನೀಗ ನನ್ ಮನೆ ಕಟ್ಟಕ್ಕೆ ಅಂತ ಕೋಲ್ಗಳನ್ನ ಹುಡುಕ್ತಾ ಇದ್ದೀನಿ. ಯಾಕಂದ್ರೆ ತಿರ್ಗಾ ಮಳೆಗಾಲ ಬರ್ತಿದ್ಯಲ್ಲ. ಅರೆ ಚಮೇಲಿ, ನೀನ್ ಮನೆ ಮಾಡ್ಬೇಕಂತಿಲ್ಲಮ್ಮ. ನಿನ್ ಮನೆ ಇದಿದ್ಯಲ್ಲ, ನೀನು ನನ್ ಮನೇಲಿರು. ಅರೆ ದಪ್ಪ ಪಪಾಯ ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಹಾ ಚಮೇಲಿ, ನೀನ್ ನನ್ನ ಜೀವ ಕಾಪಾಡಿದ್ಯಾ. ನಿಂಗೆ ಇಷ್ಟಂತೂ ನಾನು ಮಾಡ್ಬೋದಮ್ಮ. ಇದನ್ ನೀನು ನಿನ್ನ ಅಂಕಲ್ನ ಮನೆ ಅಂದ್ಕೋ ಅಮ್ಮ. ನಿಂಗೆ ಯಾವಾಗ ಮನ್ಸಾದ್ರೂ ಮಳೆ ಬಂದ್ರು ಇಲ್ಲಿಗೆ ಬಾ. ನೀನು ಆರಾಮಾಗಿರು ಇಲ್ಲಿ. ನೀನು ನಿನ್ನನ್ ಬಿಟ್ರೆ ಬೇರೆ ಯಾರು ಈ ಮನೇಲಿರಲ್ಲ. ಇನ್ಮುಂದೆ ಇದು ನಿನ್ ಮನೆ. ಹಾಗಾದ್ರೆ ನೀವು ಇವತ್ತಿನಿಂದ ನನ್ನ ದಪ್ಪ ಪಪಾಯ ಚಿಕ್ಕಪ್ಪ. ಹಾಗೆ ಅನ್ಕೋ. ಆಮೇಲಿಂದ ದಪ್ಪ ಪಪಾಯನು ಗುಬ್ಬಚ್ಚಿನೂ ಒಟ್ಟಿಗೆ ಇರ್ತಾ ಇದ್ರು. ಅವರಿಬ್ರು ತುಂಬಾ ಖುಷಿಯಾಗಿದ್ರು. ಆಮೇಲೆ ತುಂಬಾನೇ ಚೆನ್ನಾಗಿದ್ರು. ಗುಬ್ಬಚ್ಚಿ ಅದರ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಈ ಕಥೆಯಿಂದ ನಾವೇನ್ ಕಲ್ತ್ಕೋಬೇಕಂದ್ರೆ, ನಾವು ಹೇಗಿರ್ತೀವೋ ಹಾಗೆ ನಮ್ಗೆ ಸಿಗತ್ತೆ. ಒಂದ್ ವೇಳೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೊಳ್ಳೇದೇ ಸಿಗತ್ತೆ. ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ನಮ್ಗೂ ಕೆಟ್ಟದೇ ಸಿಗತ್ತೆ.